ಇನ್ನೊಂದು ಕಡೆ ಎರಡು ಸಿಗ್ನೇಚರ್, ಅಂದರೆ ಅದು ಕೃಷಿ ಭೂಮಿ ಅಂತೇಳಿ ವಸತಿ ಯೋಗ್ಯ ಭೂಮಿಯಾಗಿ ಅದನ್ನು ಡೆವಲಪ್ ಮಾಡಿ ಕೆಲವು ನಿವೇಶನಗಳನ್ನು ಕೊಟ್ಟು ಅಲ್ಲಿ ಪಾರ್ಕ್ ಮಾಡಿ ರೋಡ್ ಮಾಡಿ ಆದ ನಂತರ ಮಲ್ಲಿಕಾರ್ಜುನಯ್ಯವರು ಅದನ್ನು ಪಡೆಯುವಂಥ ಸಂದರ್ಭದಲ್ಲಿ ಅದು ಕೃಷಿ ಭೂಮಿ ಅಂತೇಳಿ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳು ಒಂದು ಸಹಿ ಹಾಕಿರ್ತಾರೆ. ಹಾಗಿದ್ರೆ ಈಗ ಪ್ರಶ್ನೆ ಆಗ್ತಿರೋದು, ಅವ್ರು ಯಾಕೆ ಹಾಕಿದರು? ಡಿಸಿಗೆ ಒತ್ತಡ ಹಾಕಿಲ್ವಾಗಿದ್ರೆ ಸಿದ್ದು ಬಾಮೈದ ಖರೀದಿ ಮಾಡಿದ್ದು ಮುಡಾದ ನಿವೇಶನಗಳನ್ನು, ಕೃಷಿ ಭೂಮಿ ಅಲ್ಲ, 2001ರಲ್ಲಿ ನಿವೇಶನ ಆಗಿದ್ದ ಭೂಮಿಯನ್ನು ಖರೀದಿ ಮಾಡಿದರು ಅಂತೇಳಿ BJP ಆರೋಪ. ಆದರೆ ಸೈಟ್ ಆಗಿದ್ದ ಭೂಮಿಗೆ ಕೃಷಿ ಭೂಮಿ ಪಟ್ಟ ಕೊಟ್ಟರು ಯಾರು? ತಹಶೀಲ್ದಾರ್ ಮತ್ತು DC. ಬಾಮೈದಲ್ಲದೆ ಬೇರೆಯವರು ಅರ್ಜಿ ಹಾಕಿದ್ರು ಅಂದ್ಕೊಳ್ಳಿ, ಜನಸಾಮಾನ್ಯರು ಎಂಕ ನಾಣಯ್ಯ ಶೀನಯ್ಯ ಮಾಡಿದಿದ್ರೆ ಜಿಲ್ಲಾಧಿಕಾರಿ ಅಷ್ಟು ಬೇಗ ಕೊಟ್ಬಿಡ್ತಿದ್ರಾ? ಇಲ್ಲಿ ಕೊಡ್ತಾರಾ? ಕೊಡಲ್ಲ. ಇಲ್ಲಿ ಕನ್ವರ್ಷನ್ಗೆ ಒಬ್ಬ 5 ಎಕರೆ ಇದ್ದವ ಕನ್ವರ್ಷನ್ಗೆ ಏನಾದರೂ ಅರ್ಜಿ ಹಾಕಿದ ಅಂತ ಇಟ್ಕೊಳ್ಳಿ, ಜಿಲ್ಲಾಧಿಕಾರಿ 2 ಎಕರೆ ನನಗೆ ಅಂತಾನೆ. ಪ್ರೂವ್ ಮಾಡಿ ತೋರಿಸ್ತೀನಿ ಬೇಕಿದ್ರೆ. ಕನ್ವರ್ಷನ್ಗೆ ಹಾಕಿದರೆ 2 ಎಕರೆ ನನಗೆ ಕೊಡಬೇಕು ಅಂತಾನೆ ಲಂಚ. ಈ ನಿವೇಶನ ಮತ್ತೆ ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡ್ತಿದ್ರಾ ಒಬ್ಬ ಬಡವ ಹಾಕಿದ್ದಿದ್ರೆ? ನೋ. ಹಾಗಿದ್ರೆ ರಾಜಕಾರಣಿಗಳಿಗೊಂದು ನ್ಯಾಯ, ಜನಗಳಿಗೊಂದು ನ್ಯಾಯ, ಸರಿನಾ? ಹೀಗೆ ಸಾಲು ಸಾಲು ಪ್ರಶ್ನೆ ಮಾಡಿದ್ದು, ಸಾಲು ಪ್ರಶ್ನೆ ಮಾಡಿದ್ದು ಸಚಿವ ಕುಮಾರಸ್ವಾಮಿ ಮಾತು ಕೇಳಿಸ್ಕೊ. ಬಾಮೈದ ಆಗದೆ ಇನ್ಯಾವನಾದ್ರೂ ಹೋಗಿ ಅರ್ಜಿ ಹಾಕಿದ್ರೆ ನಿಮ್ಮ DC ಆ ಜಮೀನು ರಿಜಿಸ್ಟರ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಿದ್ದೀರಾ? ಆ ಭೂಮಿ ಅಲೈನ್ಮೆಂಟ್ ಮಾಡಿ ಇದು ಮಾಡ್ತಿದ್ದಾರೆ, ನಿಮ್ಮ ಚೇಂಜ್ ಆಫ್ ಯೂಸ್ ಕೊಡ್ತಾ ಇದ್ದೀರಾ? ಕನ್ವರ್ಷನ್ನು ಬೇರೆ ಯಾರಾದರೂ ಆಗಿದ್ದರೆ ನಿಮ್ಮ ಸುಪರ್ದಿನಲ್ಲಿ ನಿಮ್ಮ ಆದೇಶ ಇಲ್ಲದೆ ನಿಮಗೆ ಫೇವರ್ ಮಾಡೋಕ್ಕೋಸ್ಕರಲೇ ಇವತ್ತು ಆ್ಯಕ್ಟಿವಿಟೀಸ್ ಆಗಿರೋದು. ಆಮೇಲೆ ನಿಮಗೆ ಕಾನೂನುಬದ್ಧವಾಗಿ 3 ಎಕರೆಗೆ ಎಷ್ಟು ಸೈಟ್ ತಗೊಳ್ಳೋಕೆ ಅವಕಾಶ ಇರೋದು? ಆಯಿತು, ಆ ಭೂಮಿ ನಿಮ್ಮದೇ ಅಂತಲೇ ಇಟ್ಕೊಂಬಿಡೋದ? 14 ಸೈಟ್ ತಗೊಳ್ಳೋಕೆ ನಿಮಗೆ ಇದೆಯಾ? ಇನ್ನೂ ಬಡತನ. ಕೇಳಿಲ್ಲ ರೀ ವಿಜಯನಗರದಲ್ಲಿ ಸೈಟ್ ಕೊಡಿ ಅಂತೇಳಿ. ಆದರೆ ಸಿದ್ದು ಪತ್ನಿ ಬರೆದ ಪತ್ರ ನಮಗೆ ಸಿಕ್ಕಿದೆ. ಅದರಲ್ಲಿ ಒಂದು ಭಾಗದಲ್ಲಿ ವೈಟ್ನರ್ ಹಾಕಿದ್ದಾರೆ. ಆ ವೈಟ್ನರ್ ಹಾಕಿರುವಂಥ ಜಾಗದಲ್ಲಿ ವಿಜಯನಗರ ಬಡಾವಣೆಯಲ್ಲಿ ಕೊಟ್ಟಿದ್ದಾರೆ ಅಂತಾನೇ ಹೇಳಿದ್ದಾರೆ ಅಂಥೇಳಿ ಈ ಹಿಂದೆ ಪ್ರದೀಪ್ ಕುಮಾರ್ ಅನ್ನೋರು ಲಾಯರ್ ಹೇಳಿದರು. ನಮಗೆ ಆ ಡಾಕ್ಯುಮೆಂಟ್ ಅವರು ಕೊಟ್ಟಿರಲಿಲ್ಲ, ನಾವು ಪತ್ತೆ ಮಾಡದೆ ಬಿಡಲಿಲ್ಲ. ಆ ಡಾಕ್ಯುಮೆಂಟ್ RTI ಮುಖಾಂತರ ನಮಗೆ ಸಿಕ್ಕಿದೆ. ಈಗ ಪ್ರಶ್ನೆ, ಇದೆಲ್ಲ ಗಲಾಟೆ ಆದಾಗ ಭೈರತಿ ಸುರೇಶ್ ಎಲ್ಲ ಡಾಕ್ಯುಮೆಂಟ್ ಎತ್ಕೊಂಡು ಹೆಗಲ ಮೇಲೆ ಇಟ್ಕೊಂಡು ಹೆಲಿಕಾಪ್ಟರ್ನಲ್ಲಿ ತಗೊಂಡೋದ್ರಲ್ಲ, ತಗೊಂಡೋಗ್ಬಿಟ್ಟು ಆ ಡಾಕ್ಯುಮೆಂಟ್ಗೆ ವೈಟ್ನರ್ ಹಚ್ಚಿದ್ರ? ಎಲ್ಲ ದಾಖಲೆಗಳನ್ನು ಹೆಲಿಕಾಪ್ಟರ್ನಲ್ಲಿ ತರಲಾಯಿತು. ಇದು ಆರೋಪ ಮಾತ್ರ ನಿಜ ಆಯಿತು. ದಾಖಲೆಗಳನ್ನು ತಂದಿದ್ದು ಸಚಿವ ಭೈರತಿ ಸುರೇಶ್. ಇದು ವಿಧಾನಸಭೆಯಲ್ಲಿ ಕೂಡ ಪ್ರತಿಯೊಬ್ಬರು ಕೂಡ ಕೇಳಿದ್ರು. ಅಷ್ಟು ತರಾತುರಿಯಲ್ಲಿ ದಾಖಲೆಯನ್ನೇ ಎತ್ತಾಕೊಂಬರುವಂಥ ದರ್ದಿ ಏನಿತ್ತು? ಭೈರತಿ ತಂದ ದಾಖಲೆಗಳನ್ನೇ ಈಗ ತಿದ್ದಿದ್ದಾರೆ ಅನ್ನುವಂಥ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ. ಇದನ್ನು ಈ ಹಿಂದೆ ಇದೇ ರಿಪಬ್ಲಿಕ್ ಕನ್ನಡದ ಚರ್ಚಾ ಕಾರ್ಯಕ್ರಮದ ವೇಳೆ ಪ್ರದೀಪ್ ಕುಮಾರ್ ಹೇಳಿದಾಗ ಅಲರ್ಟ್ ಆಗಿರುವಂಥ ರಿಪಬ್ಲಿಕ್ ಕನ್ನಡ ಅವರು ಕೊಡೋದಿಲ್ಲ ಅಂದಿದ್ರು, ನಾವು ತಗೊಳ್ಳಿ ಅಂತ ಅವ್ರಿಗೆ ಕೊಟ್ರಿ. ಕೇಳಿಸ್ಕೊಂಡು ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಅವರು ಹೆಲಿಕಾಪ್ಟರ್ನಲ್ಲಿ ತಗೊಂಬಂದಿರುವ ಸಾಧ್ಯತೆಗಳಿದೆ. ಇದಕ್ಕೆ ಏನು ಈ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲಾತಿಗಳನ್ನು ಅವರು ಅಲ್ಲಿಂದ ತಗೊಬಂದಿದ್ದಾರೆ. ಅದು ಸತ್ಯ. ನಾವು ಯಾವುದೇ ಡಾಕ್ಯುಮೆಂಟ್ಸ್ ಹಾಕಿನಿ, ನೀವು ಬೇಕಾದ್ರೆ ಹಾಕಿ ಮೋಡಾಗೆ ಅಪ್ಲಿಕೇಶನ್ ಕೊಟ್ಬಿಟ್ರೆ ಸರಿ. ಅವರು ಅರ್ಜಿ ಹಾಕಿದ್ರೆ ಏನಾದರೂ ಒಂದು ರೀಸನ್ ಕೊಟ್ಟು ಎಂಡಾರ್ಸ್ಮೆಂಟ್ ಕೊಟ್ಟು ಕಳಿಸ್ತಾರೆ. ಸೊ ಇದು ದಿನಲ್ಲಿ ನಿಮ್ಮ ಆದೇಶ ಇಲ್ಲದೆ ನಿಮಗೆ ಫೇವರ್ ಮಾಡೋಕ್ಕೋಸ್ಕರಲೇ ಇವತ್ತು ಆ್ಯಕ್ಟಿವಿಟೀಸ್ ಆಗಿರೋದು. ಆಮೇಲೆ ನಿಮಗೆ ಕಾನೂನುಬದ್ಧವಾಗಿ 3 ಎಕರೆಗೆ ಎಷ್ಟು ಸೈಟ್ ತಗೊಳ್ಳೋಕೆ ಅವಕಾಶ ಇರೋದು? ಆಯಿತು, ಆ ಭೂಮಿ ನಿಮ್ಮದೇ ಅಂತಲೇ ಇಟ್ಕೊಂಬಿಡೋದ? 14 ಸೈಟ್ ತಗೊಳ್ಳೋಕೆ ನಿಮಗೆ ಇದೆಯಾ? ಇನ್ನೂ ಬಡತನ. ಯಾರ್ಯಾರು ಏನೇನು ಮಾಡಿ ಸಂವಿಧಾನದ ಚೌಕಟ್ಟಿನ ಸಂಸ್ಥೆಗಳಲ್ಲಿ ಮಿಸ್ಲೇಟ್ ಮಾಡಿ ದಾಖಲೆಗಳನ್ನು ತಿದ್ಕೊಂಡು ಏನೇನು ಮಾಡಿದ್ದೀರಿ ಅದು ಲಾರಿಗಟ್ಟಲೆ ಇಟ್ಕೊಂಡಿದ್ದೀರಿ. ಸಿದ್ದರಾಮಯ್ಯ ಪತ್ನಿ ಇಂತಹ ಕಡೆಯಲ್ಲೇ ಸೈಟ್ ಬೇಕು ಅಂತ ಕೇಳಿದ್ರಂತೆ. ಆದರೆ ಮುಖ್ಯಮಂತ್ರಿ ಮಾತ್ರ ಸುಳ್ಳು ಹೇಳಿಕೊಂಡು ಓಡಾಡಿದ್ರೆ ಎಂಬ ಪ್ರಶ್ನೆ ಉದ್ಭವಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಡಾಕ್ಟರ್ ರಾಜ್ಕುಮಾರ್. ಇವತ್ತು ಅವರ ಮಕ್ಕಳಿಗೆ ಕೂಡ ಗೌರವ ಸಿಗ್ತಾ ಇರೋದು ರಾಜ್ಕುಮಾರ್ ಅವರ ಪ್ರಭಾವದಿಂದಾಗಿ. ಇವರು ಮಾಡ್ತಿರೋದೇನು, ಜನಗಳು ಇಷ್ಟೆಲ್ಲ ನಿಮ್ಮನ್ನು ಪ್ರೀತಿಸ್ತಾ ಇರುವಾಗ ಅದೇ ಜನಗಳನ್ನು ಕರೆದು ಏನು ಕಸಾಯಿಖಾನೆ ಮಾಡ್ತಾ ಇದ್ದೀರಾ? ಆಮೇಲೆ ನಿಮಗೆ ಹುಚ್ಚು ಹೊಡೆಯೋದು, ಆಮೇಲೆ ಫೋಟೋ ತೆಗೆದು ಯಾರ ಮುಂದೆ ಶೋ ಆಫು. ಇದನ್ನು ಯಾವುದೇ ಕಾರಣಕ್ಕೂ ಸಮಾಜ ಸಪೋರ್ಟ್ ಮಾಡಬಾರ್ದು. ನೀವು ಸಮಾಜಮುಖಿಯಾಗಿ ಬದುಕಬೇಕು ಅಂತಂದರೆ ಸಮಾಜಮುಖಿಯಾಗಿ ಬದುಕಿ ತೋರಿಸ್ಬೇಕು. ಪ್ರದೋಷ್ ಹಾಗೂ ಮತ್ತೊಬ್ಬ ಆರೋಪಿಯ ಮೊಬೈಲ್ ರಿಟ್ರೀವ್ ಆಗಿದೆ. ಆ ಮೊಬೈಲಲ್ಲಿತ್ತು ಹೈದರಾಬಾದ್ನ FSLನಲ್ಲಿ 4 ಫೋಟೋ ರಿಟ್ರೀವ್ ಆಗಿದೆಯಂತೆ. ಯಾಕೆಂದರೆ ನನಗೆ ಯಾಕೆ ಕೋಪ ಬರ್ತಾ ಇದೆ ಅಂತಂದರೆ, ಆ ರೇಣುಕಾ ಸ್ವಾಮಿ ಕೈ ಮುಗಿದು ಕೇಳ್ಕೊತಾನೆ, ಆಯ್ತು ಬಿಟ್ರಪ್ಪ, ಒಂದು 4 ಆಯಿತು, ನೀ ಕೋಪ ಬಂತು, 4 ಕಪಾಳ ಕೊಡಿದ್ರು ಬಿಟ್ಟುಬಿಟ್ಟು ಹೊಡೆದು ಪಕ್ಕೆಲುಬು ಹೊಡೆದು ಆ ಗಾಡಿಗೆ ತೆಗೆದು ಬಿಸಾಕಿ ಕರೆಂಟ್ ಶಾಕ್ ಕೊಟ್ಟು, ಆಮೇಲೆ ಹೇಳಬಾರ್ದು ನಾವು ಈ ಹೋರಿ ಹೊಡಿತಾರೆ ಬೀಜ ಹೊಡಿತಾರೆ ಅಂತಾರಲ್ಲ, ಆ ಥರ ಮಾಡಿಬಿಟ್ರಲ್ಲ ಈ ಹುಡುಗನನ್ನು ಹೊಡೆದಾಕ್ಬಿಟ್ಟಿದ್ದಾರೆ ಸರ್. ಫೋಟೋ ಇದೆ. ಇಂಥವ್ರನ್ನ ಕ್ಷಮಿಸಬೇಕಾ? ಪ್ರದೋಷ್ ಮೊಬೈಲ್ನಲ್ಲಿ ಫೋಟೋಗಳು ಪತ್ತೆಯಾದವು. ಸಾಯುವಾಗ ಪ್ರಾಣ ಭಿಕ್ಷೆ ಬೇಡ್ತಾನೆ ರೇಣುಕಾ ಸ್ವಾಮಿ, ಮಂಡಿಯೂರಿ ಕುಳಿತ ಫೋಟೋ ಪತ್ತೆಯಾಗಿದೆ. ಈ ಕ್ರೂರಿಗಳಿಗೆ ಅವನ ಬಗ್ಗೆ ಕನಿಕರ ಬರಲೇ ಇಲ್ಲ, ಎಷ್ಟು ಹೊಡೆದ್ರು ಕೂಡ. ಐ ಥಿಂಕ್ ಇದು ಕೇವಲ ಎಣ್ಣೆ ಏಟಲ್ಲ, ಡ್ರಗ್ಸ್ ಏಟು ಕೂಡ ಇದ್ದೇ ಇರುತ್ತೆ. ರಕ್ತದ ಮಡುವಿನಲ್ಲಿ ಬಿದ್ದಿರುವ ರೇಣುಕಾ ಸ್ವಾಮಿ ಫೋಟೋ ಪತ್ತೆಯಾಗಿದೆ. ಅಂಗಲಾಚಿದ್ರು ಬಿಡದೆ ಥಳಿಸ್ತಾರೆ ದರ್ಶನನ್ ಗ್ಯಾಂಗ್. ಅದೇ ಕಾರಣಕ್ಕಾಗಿ A2ವಿಂದ A1ಗೆ ಶಿಫ್ಟ್ ಆಗಿದೆ. ಶೀಘ್ರವೇ ಪೊಲೀಸರಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪೊಲೀಸರು ಅಥವಾ ನ್ಯಾಯಾಲಯ ಒಬ್ಬ ತಪ್ಪು ಮಾಡಿದರೆ ನ್ಯಾಯಾಂಗ ಬಂಧನಕ್ಕೆ ಕೊಡುತ್ತೆ. 5 ದಿವಸ, 6 ದಿವಸ, 7 ದಿವಸ, 8 ದಿವಸ, 9 ದಿವಸ, 10 ದಿವಸ, 11 ದಿವಸ, 12 ದಿವಸ, 13, 14 ಕೊಡೋದು ಭಾಳ ಅಪರೂಪ. ದರ್ಶನನ್ನು ಎಷ್ಟು ಬಾರಿ ಕೊಟ್ಟರು? 4 ಬಾರಿ, 14 ದಿವಸ. ನಿಮ್ಗೆ ಅರ್ಥ ಆಯ್ತಾ ಕೇಸ್ ಎಷ್ಟು ಸ್ಟ್ರಾಂಗ್ ಆಗ್ತಾ ಇದೆ ಅಂತೇಳಿ? ಅದು ಸಿನಿಮಾ ಅಲ್ಲ. ಡೈರೆಕ್ಟ್ರು ಕೊನೆ ಗಳಿಗೆಯಲ್ಲಿ ಸತ್ತು ಬಿದ್ದಿರುವ ಆತನನ್ನು ಕೂಡ ಬದುಕಿಸೋದು ಹಂಗಾಗಲ್ಲ. ಓಕೆ, ಇನ್ನು ಜೈಲು ಹಾಕಿ ದರ್ಶನ್ಗೆ ಕೊಲೆ ಕೇಸ್ನಲ್ಲಿ ಬಡ್ತಿ ಸಿಕ್ಕಾಗಿದೆ. A2 ಆರೋಪಿಯಿಂದ A1 ಆರೋಪಿಯಾಗಿ ಬಡ್ತಿಯಾಗಿದೆಯಂತೆ. ಚಾರ್ಜ್ ಶೀಟ್ ಸಲ್ಲಿಕೆಯಲ್ಲಿ A1 ಆರೋಪಿ ಆಗ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಕೊಲೆ ಕೇಸಿನ ತನಿಖೆ ವೇಳೆ ದರ್ಶನ್ A2 ಆರೋಪಿಯಾಗಿದ್ದರು, ಪವಿತ್ರ ಗೌಡ A1 ಆಗಿದ್ದರು. ಇದೀಗ ದರ್ಶನ್ನೇ ಇದಕ್ಕೆ ಮೂಲ ಕಾರಣ ಅನ್ನುವಂಥ ರೀತಿಯಲ್ಲಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆ ವೇಳೆ A2ನಿಂದ A1ಗೆ ಬಡ್ತಿ, ಇದರ ಜೊತೆಗೆ 17 ಮಂದಿ ಏನಿದ್ದಾರೆ ಬೇರೆ ಬೇರೆ ಕಡೆ ಕೆಲವು ಬಡ್ತಿಗಳು ಆಗಬಹುದು, ಮೇಲೆ ಕೆಳಗೆ ಆಗಬಹುದು. ಏನು A1 ಆರೋಪಿ ಅಂದರೆ ಈ ಕೊಲೆಗೆ ಸೂತ್ರಧಾರ ಅಂತ ಅರ್ಥ. ಇಲ್ಲಿ ತನಕ ಪವಿತ್ರ ಗೌಡ ಸೂತ್ರಧಾರ ಅಂತಿತ್ತು, ಅದು ಈಗ ಹೋಗುತ್ತೆ. ದರ್ಶನ್ ಇದೀಗ ಸೂತ್ರಧಾರ A1. ಓಕೆ, ಮುಂದಿನ ಸುದ್ದಿ.